ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಪಂಚಮಸಾಲಿಗೆ ಸಂಬಂಧಪಟ್ಟಂತಹ ಮಠದಲ್ಲಿ ಏನಾಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಕೇಳ್ತಾ ಇದ್ದಿದ್ದಷ್ಟೇ ಲೆಕ್ಕ ಕೊಡಿ ಅಂತ ಭಕ್ತಾದಿಗಳು ಕೊಟ್ಟಿರುವಂತಹ ದೇಣಿಗೆ, ಸರ್ಕಾರ ಕೊಟ್ಟಿರುವಂತಹ ಅಭಿವೃದ್ಧಿಗೆ ಕೊಟ್ಟಿರುವ ಹಣ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಕೊಡಿ ಅಂತ ಕೇಳಿದ್ದೇ ತಪ್ಪಾಗೋಯ್ತು. ಅತಿ ದೊಡ್ಡ ಗಲಾಟೆ ಮಠದಲ್ಲೇ ಆಗ್ತಾ ಇದೆ. ಹರಿಹರದ ಪಂಚಮಸಾಲಿ ಮಠದಿಂದ ವಚನಾನಂದ ಸ್ವಾಮೀಜಿ ಉಚ್ಚಾಟಿಸಿರುವ ಬೆನ್ನಲ್ಲೇ ಕಾನೂನು ಹೋರಾಟಕ್ಕೆ ಈಗ ಶ್ರೀಗಳ ಬೆಂಬಲಿತ ಭಕ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಚನಾನಂದ ಸ್ವಾಮೀಜಿಯನ್ನ ಪೀಠದಿಂದ ಉಚ್ಚಾಟನೆ ಮಾಡೋದಕ್ಕೆ ಶ್ರೀ ಪೀಠದಲ್ಲಿ 13 ಟ್ರಸ್ಟಿಗಳ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದೇ ಮಠದ ಟ್ರಸ್ಟಿಗಳಾಗಿರುವ ಬಿಸಿ ಉಮಾಪತಿ, ಜಿಪಿ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಇತರರ ಸಮ್ಮುಖದಲ್ಲಿ ಸಭೆಯ ನಿರ್ಣಯವನ್ನ ಬಸವರಾಜ ದಿಂಡೂರು, ಬಾವಿ ಬೆಟ್ಟಪ್ಪ ಪ್ರಕಟ ಮಾಡಿದ್ದಾರೆ. ಸ್ವಾಮೀಜಿಗೆ ನೋಟಿಸ್ ನೀಡದೆ ಪದಚ್ಯುತಿಗೊಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಕೆಲವರು ರಾತ್ರೋರಾತ್ರಿ ಹರಿಹರ ಪೀಠಕ್ಕೆ ಬಂದು ನೋಟಿಸ್ ಅಂಟಿಸಿ ಹೋದ ವಿಡಿಯೋ ಕೂಡ ವೈರಲ್ ಆಗಿದೆ. ಮತ್ತೊಂದು ಕಡೆ ಮಾಜಿ ಶಾಸಕರು ಸೇರಿದಂತೆ ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಸೇರಿ ಅನೇಕರು ಸ್ವಾಮೀಜಿ ಬೆನ್ನಿಗೆ ನಿಂತಿದ್ದು ಕಾನೂನು ಹೋರಾಟಕ್ಕೆ ಸಿದ್ಧತೆಗಳನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.